ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದ್ಬಿಟ್ಟು ಈ ಹಿಂದಿನ ವಿಡಿಯೋ ಹಾಕಿರ್ತೀನಲ್ವ, ನಾವು ಶಿರ್ಡಿಗೆ ಯಾವ ಥರ ಎಲ್ಲ ಹೋದ್ವಿ, ಯಾರೆಲ್ಲ ಹೋದ್ವಿ ಅಂತ ಹೇಳಿ ಮತ್ತು ದರ್ಶನ ಆಗಿದ್ದು ಎಲ್ಲನೂ ತೋರಿಸಿರ್ತೀನಿ ಈ ಹಿಂದಿನ ವಿಡಿಯೋದಲ್ಲಿ. ಯಾರಾದರೂ ನೋಡದೇ ಇದ್ದರೆ ಹೋಗಿ ಚೆಕ್ ಮಾಡಿ ನೋಡ್ಕೊಂಬನ್ನಿ. ಅದರಿಂದನೇ ಇದು ಸೆಕೆಂಡ್ ಪಾರ್ಟ್ ಆಗಿರುತ್ತೆ. ನಾವು ದರ್ಶನ ಎಲ್ಲ ಮುಗಿದ ಮೇಲೆ ಎಲ್ಲಿ ಹೋಗ್ತಾ ಇದ್ದೀವಿ, ಏನೆಲ್ಲ ನೋಡಿದ್ವಿ, ಯಾವ ಥರ ಎಲ್ಲ ಆಯಿತು, ಮತ್ತು ರಿಟರ್ನು ಎಷ್ಟೊತ್ತಿಗೆ ಬಂದ್ವಿ, ಏನು ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡಿ ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ, ನಾವು ಬಂದ್ಬಿಟ್ಟು ದೇವ್ರ ದರ್ಶನ ಮಾಡಿದಾಗ ಪ್ರಸಾದ ಬೂಂದಿ ಪ್ಯಾಕೆಟು, ಅಂದರೆ ಪ್ರಸಾದ ಅಂತ ಹೇಳ್ಬಿಟ್ಟು ಬೂಂದಿ ಪ್ಯಾಕೆಟು ಮತ್ತು ಸಾಯಿಬಾಬಾ ವಿಭೂತಿ ಮತ್ತು ಟಿಕೆಟು ಕೊಡ್ತಾರೆ. ದರ್ಶನ ಮಾಡ್ಕೊಂಡು ಮುಗಿದ ಮೇಲೆ ಆ ಟಿಕೆಟ್ನ ತಗೊಂಡು ನಾವು ಪ್ರಸಾದ ಕೊಡೋ ಹತ್ರ ಹೋಗುವಂಥದ್ದು, ಅಂದರೆ ಊಟ ಕೊಡ್ತಾರೆ. ಇನ್ನು ಈ ಕಡೆ ಬ್ರೆಡ್ಡು ಅದು ಇದು ಎಲ್ಲ ಇರುತ್ತಲ್ವ, ಈ ಥರ ಅನ್ನ ಸಾಂಬಾರು ಈ ಥರ ಎಲ್ಲನೂ ಸಿಗೋದು ಕಷ್ಟ ಅಂತ ಹೇಳ್ತಾರೆ. ಹಾಗೆ ಹೇಗಿದ್ರೂ ಪ್ರಸಾದ ಸಿಗತ್ತಲ್ವ, ಇನ್ನು ದೇವಸ್ಥಾನಕ್ಕೆ ಬಂದಮೇಲೆ ದೇವ್ರ ಪ್ರಸಾದನೂ ತಿನ್ನಲೇಬೇಕು. ಅದಕ್ಕೋಸ್ಕರನೇ ನಾವು ಎಲ್ಲನೂ ಹೋಗ್ತಾ ಇದ್ದೀವಿ. ಹಾಗೆ ಆಟೋದಲ್ಲೂ ಹೋಗ್ಬೋದು, ಇಲ್ಲ ಇಲ್ಲಿ ಪ್ರಸಾದ ಇದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಇದು ಫ್ರೀ ಬಸ್ಸಸ್ಸು ಇದ್ದಾವೆ. ಇನ್ನು ಫ್ರೀ ಬಸ್ಸು ಅಂದರೆ ಎಲ್ಲರಿಗೂ ನಮಗೇ ಒಂದು ಬಸ್ ಆಗಿಬಿಡ್ಬೇಕು, ಅಷ್ಟು ಬಸ್, ಆ ಥರ ಬಸ್ಸು, ಮಿನಿ ಬಸ್ಸು. ಅದಕ್ಕೆ ಹೆಂಗೂ ನೋಡ್ದಂಗೂ ಇರುತ್ತೆ ದಾರಿ ಉದ್ದಕ್ಕೂ. ಹಾಗೆ ನಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹಾಗೆ ಮಾತಾಡ್ಕೊತ ಸುತ್ತಮುತ್ತ ಸಣ್ಣ ಪುಟ್ಟ ವಿಡಿಯೋ ತಗೊಳ್ತಾ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಅದು ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ಟ್ರೈಟ್ ರೋಡಲ್ಲಿ ಬಂದರೆ ಈ ಥರ ನಮಗೆ ಸಿಗತ್ತೆ. ಇಲ್ಲಿಂದ ಇನ್ನೊಂದು ರೋಡನ್ನ ಕ್ರಾಸ್ ಮಾಡಬೇಕು. ನೋಡಿ ಎಲ್ಲನೂ ಇಲ್ಲಿಗೆ ದೇವಸ್ಥಾನದ ಹತ್ರ ಅಷ್ಟೊಂದು ಅಂಗಡಿಗಳಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಪ್ರಸಾದ ತಿಂದು ಇಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲೇ ಎಷ್ಟೊಂದು ಅಂಗಡಿಗಳಿದ್ದಾವೆ ಅಂತ ಹೇಳ್ಬಿಟ್ಟು ಇಲ್ಲೇ ಎಲ್ಲನೂ ಸಿಗ್ತವೆ. ಎಲ್ಲ ಐಟಮನ್ನು ಇಲ್ಲೇ ತೊಗೋಬೋದು. ಪ್ರಸಾದ ಮತ್ತು ಇದು ಏನೆಲ್ಲ ಬೇಕು, ಮಕ್ಕಳಿಗೆ ಆಟದ ಸಾಮಾನು, ದೊಡ್ಡವ್ರಿಗೆ ಹ್ಯಾಂಡ್ ಬ್ಯಾಗ್ಸು, ಜ್ಯುವೆಲರಿ ಎಲ್ಲನೂ ಸಿಗತ್ತೆ. ಮತ್ತೇನೋ ತೋರಿಸ್ತೀನಿ. ಈಗಲೂ ಹೋಗ್ತಾ ಇದ್ದಾಗ ಒಂದೊಂದು ಕ್ಲಿಪ್ಪಿಂಗು ಹಾಗೆ ನನ್ನ ಮಗನೇ ವಿಡಿಯೋ ಮಾಡ್ತಾ ಇರೋದು, ಅವನೇ ವಿಡಿಯೋ ಶೂಟ್ ಮಾಡ್ತಾ ಇರೋದು. ಸರಿ, ಹೇಗೆ ಮಾಡ್ತೀಯ ಮಾಡು ಅಂತ ಕೊಟ್ಬಿಟ್ಟಿದ್ದೀನಿ. ಈ ಥರ ಎಲ್ಲನೂ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿಗೇ ನಾವು ಬಂದಿದ್ದು. ಇಲ್ಲೇ ಪ್ರಸಾದ ಕೊಡೋ ಅಂಥದ್ದು. ಇಲ್ಲಿ ಯಾವ ಥರ, ಅದೇ ಟಿಕೆಟ್ ಇರೋರು ಮಾತ್ರನೇ, ಅದೂ ದೇವ್ರ ದರ್ಶನ ಮಾಡಿಕೊಂಡು ಟಿಕೆಟು ಕೊಟ್ಟಿರೋರು ಮಾತ್ರನೇ ಇಲ್ಲಿ ಹೋದರೆ ಟಿಕೆಟು ಕೇಳ್ತಾರೆ. ಆ ಟಿಕೆಟು ಇರಲೇಬೇಕು, ಅಲ್ಲಿ ಕೊಡ್ತಾರೆ. ದರ್ಶನ ಮುಗಿಸಿದ ಮೇಲೆ ಟಿಕೆಟು ಮತ್ತು ಅಲ್ಲಿ ಪ್ರಸಾದ ಅಂತ ಬೂಂದಿ ಪ್ಯಾಕೆಟು, ಒಂದು ವಿಭೂತಿ ಪ್ಯಾಕೆಟು, ಅದು ಎಲ್ಲನೂ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ. ನೋಡಿ, ಈ ಥರ ಅನ್ನಪೂರ್ಣೇಶ್ವರಿ ವಿಗ್ರಹನೂ ಇತ್ತು, ಎಷ್ಟೊಂದು ಚೆನ್ನಾಗಿದೆ ಅಂತ. ನೋಡಿ, ಈ ಥರ ನಾಯಿಗಳು ನಾವು ಶಿರ್ಡಿ ಸಾಯಿಬಾಬಾ ದೇವಸ್ಥಾನದಲ್ಲಿನೂ ನೋಡಿದ್ವಿ. ದೇವ್ರ ಹತ್ರನೇ ವಿಗ್ರಹದ ಮುಂದಗಡೆನೇ ನಾಯಿ ಇತ್ತು. ಆ ಥರ ಎಲ್ಲಂದರೆ ಅಲ್ಲಿ ನಾಯಿಗಳು ಆರಾಮಾಗಿ ಓಡಾಡಿಕೊಂಡು ಇದ್ದಾವೆ. ಎಲ್ಲಂದರೆ ಅಲ್ಲಿ ಆ ಥರ, ಅಂದರೆ ಸಾಯಿಬಾಬಾಗೆ ದೇವರು ಅಂದರೆ ನಾಯಿ ಅಂದರೆ ಇಷ್ಟ ಅಲ್ವಾ, ಅದಕ್ಕೆ ಅಂತ ಹೇಳ್ಬಿಟ್ಟು ಆ ಥರ ಬಿಟ್ಬಿಟ್ಟಿರ್ತಾರೆ. ನೋಡಿ, ಇವಾಗ ನಾವು ಬಂದಿರೋದು ಇಲ್ಲಿಗೇ ಪ್ರಸಾದ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದಿದ್ದೀವಿ. ನೋಡಿ, ಎಷ್ಟು ದೊಡ್ಡ ಹಾಲು ಅಂದರೆ ಅದೇ ಎಲ್ಲಿಗೆ ಫಿಲ್ ಆಗಿರುತ್ತೆ ಅಲ್ಲಿಗೆ ಗೇಟ್ ಓಪನ್ ಮಾಡ್ತಾರೆ. ಇನ್ನು ಅಲ್ಲಿ ಫಿಲ್ ಆಗೋದ್ಮೇಲೆ ಅದು ಗೇಟ್ ಮುಚ್ಚಿಬಿಟ್ಟು ಇನ್ನು ಮುಂದಕ್ಕೆ ಗೇಟ್ ತೆಗೆದಿರ್ತಾರೆ. ಆ ಥರ ನೋಡಿ ಎಷ್ಟೊಂದು ಜನರು ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲೇ ಒಂದು 2-3 ಜನ ಇರ್ತಾರೆ. ಅಷ್ಟೊಂದು ದೊಡ್ಡ ಹಾಲು ಇದು. ಇನ್ನೂ ಖಾಲಿನೂ ಇತ್ತು. ಇನ್ನೂ ಊಟನೂ ಅಷ್ಟೇ ಬಿಸಿ ಬಿಸಿಯಾಗಿ ಆವಾಗಲೇ ಬಡಿಸ್ತಾ ಇದ್ದಿದ್ದಂಥದ್ದು. ನೀವು ನೋಡೋರಂತೆ ಬನ್ನಿ ಯಾವ ಥರ ಎಲ್ಲ ಇತ್ತು, ಏನು ಹೇಗೆ ಅಂತೇಳ್ಬಿಟ್ಟು. ಹಾಗೆ ನಾವು ಹೋದವರೆಲ್ಲನೂ ಒಬ್ಬೊಬ್ಬರಾಗಿ ಬರ್ತಾ ಇದ್ದೀವಿ ಎಲ್ಲರೂ. ಇನ್ನು ದೇವ್ರ ಪ್ರಸಾದ ತಿನ್ನಲೇಬೇಕಲ್ವ, ರುಚಿ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿ, ಇವಾಗ ಎಲ್ಲರೂ ಕೂತ್ಕೊಂಡಿದ್ದೀವಿ ಈ ಥರ.
ನಾವು ಎಲ್ಲರೂ ಇವಾಗ ಹೋಗಿದ್ದು ಅಂತಾರ ಎಲ್ಲರೂ ಇಲ್ಲೇ ಇದ್ದೀವಿ. ಎಷ್ಟೊಂದು ದೊಡ್ಡ ಹಾಲ್ ಅಲ್ವಾ, ಅಷ್ಟೊಂದು ನೋಡಿ ಇಲ್ಲಿ ಬಂದ್ಬಿಟ್ಟು ಈ ಥರ ಪ್ಲೇಟ್ಸಲ್ಲೇ ಕೊಡ್ತಾರೆ ಊಟ ಅನ್ನೋದು. ಮೊದಲು ಬಂದ್ಬಿಟ್ಟು ಕೇಸರಿ ಬಾತು ಅಂತ ಹೇಳಿಬಿಟ್ಟು ರವೆನಲ್ಲಿ ಕೇಸರಿ ಬಾತು ಅದು ಕೊಟ್ಟಿರ್ತಾರೆ. ಮತ್ತು ಊಟ ಎಲ್ಲ ಯಾವ ಥರ ಹಾಕ್ತಾರೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀವಿ. ಹಾಗೆ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಆದ್ರೂ ಇನ್ನೂ ಖಾಲಿ ಇದೆ, ಇನ್ನೂ ಜನ ಸೇರ್ಬೋದು. ಅಷ್ಟೊಂದು ದೊಡ್ಡ ಭೋಜನ ಇಡುವಂಥ ಹಾಲನ್ನು ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಬಂದ್ಬಿಟ್ಟು ಹೇಳ್ತಾಯಿದ್ರು, ಮೊದಲೆಲ್ಲ ಹೋಗ್ತಾಯಿದ್ರು ನಮ್ಮ ಜೊತೆ ಬಂದಿದ್ರಲ್ಲ ಅವರು ಹೇಳ್ತಾಯಿದ್ರು, ಮೊದಲೆಲ್ಲ ಬಂದಿದ್ವಲ್ಲ ನಮಗೆ ಒಂದು ಟೈಮೂ ಅನ್ನ ಅಂದರೆ ಎಲ್ಲ ಚಪಾತಿ ಈ ಥರನೇ ಅಂತೆ ಆಗ್ತಾಯಿದ್ದಿದ್ದು, ರೈಸ್ ಐಟಮ್ ಆಗ್ತಾಯಿರಲಿಲ್ಲ. ಇನ್ನು ನಮಗೆ ಎಲ್ಲನೂ ರೈಸ್ ಐಟಮ್ ಅಲ್ವಾ ಬೇಕಾಗಿರೋದು. ಆ ಕಡೆ ಮಹಾರಾಷ್ಟ್ರ ಕಡೆ ಪಾವ್ ಭಾಜಿ ಚಪಾತಿ ರೊಟ್ಟಿ ಇದೆ ಅಲ್ವಾ ಜಾಸ್ತಿ, ನಮಗೆ ರೈಸು ತಿನ್ನೋ ಥರ ಅಲ್ವಾ ನಾವು. ಅದೇ ನಾವು ಹೋಗಿದ್ವಲ್ಲ ಈ ಹೊತ್ತೇ ರೈಸ್ ಐಟಮು ಸಿಕ್ಕಿರೋದು ಅಂತೇಳಿ ಹೇಳ್ತಾಯಿದ್ರು ಅವರು. ಇನ್ನು ಅದೆಲ್ಲ ಊಟ ಎಲ್ಲನೂ ಮುಗಿಸ್ಕೊಂಡು ಆಚೆ ಬಂದಾಗ ನೋಡಿ ಈ ಥರ ಎಷ್ಟೊಂದು ರಿಯಲ್ ಎಲಿಫೆಂಟ್ ಅಂತಲೇ ಅಂದ್ಕೋಬೋದು, ಆ ಥರ ಇತ್ತು ಅದನ್ನು. ಇನ್ನು ಇಲ್ಲಿ ಛತ್ರಪತಿ ಶಿವಾಜಿ ಅವರು ಬಳಸಿದಂಥ ಎಲ್ಲ ಆರ್ನಮೆಂಟ್ಸೂ ಇರ್ತವೆ ಅಲ್ಲಿ ನೋಡಿ. ರಿಯಲ್ ಎಲಿಫೆಂಟ್ ಥರನೇ ಇದೆ ನೋಡಿ, ಅದು ಬೊಂಬೆ ಎಲಿಫೆಂಟು ನೋಡಿ. ಇಲ್ಲೇ ಛತ್ರಪತಿ ಶಿವಾಜಿ ಅವರ ಬಳಸಿದಂಥ ಆರ್ನಮೆಂಟ್ಸ್ ಎಲ್ಲನೂ ಇಲ್ಲಿ ಒಳಗಡೆ ಇದ್ದಾವೆ, ಶಸ್ತ್ರಾಸ್ತ್ರಗಳು ಅವೆಲ್ಲನೂ. ಅಲ್ಲಕ್ಕೂ ಅಷ್ಟೇ ಒಳಗಡೆ ಹೋದರೆ ಟಿಕೆಟ್ ಎಲ್ಲ ತೊಗೊಂಡು ಹೋಗ್ಬೇಕಂತೆ. ನಾವು ಯಾರೂ ಹೋಗಲಿಲ್ಲ. ಇನ್ನು ಇವರೆಲ್ಲ ಊಟ ಎಲ್ಲನೂ ತಿಂದಿದ್ದೆಲ್ಲ ಆಗಿದ್ದಾದಮೇಲೆ ರೂಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಇನ್ನು ಆಚೆ ಎಲ್ಲನೂ ನೋಡೋವಿರ್ತಾವಲ್ಲ ಅದೆಲ್ಲ ನೋಡಬೇಕು ಅಂತ ನೋಡಿ. ಒಳಗಡೆ ಎಲ್ಲ ಈ ಥರ ಇರತ್ತಂತೆ. ಇಲ್ಲಿ ಬಂದ್ಬಿಟ್ಟು ಟಿಕೆಟ್ ತೊಗೊಂಡು ಮತ್ತೆ ಒಳಗಡೆ ಹೋಗುವಂಥದ್ದು ನೋಡಿ. ಕಾಳಿಕಾಂಬ ಯಾವ ಥರ ಇದ್ದಾರೆ ಅಂತ ಆಗಿನ ಕಾಲದಲ್ಲಿ ಛತ್ರಪತಿ ಶಿವಾಜಿ ಅವರಿದ್ದಂಥ ಕಾಲದಲ್ಲಿ ಯಾವ ಥರ ಎಲ್ಲ ಇತ್ತು ಏನೋದೆ ಅಂತ ಹೇಳ್ಬಿಟ್ಟು ಅಲ್ಲಿರೋವಂಥದ್ದು. ಮತ್ತು ನಾವು ಅಲ್ಲಿಂದ ಆಚೆಗೆ ಬಂದರೆ ಇಲ್ಲಿ ಸಾಯಿಬಾಬಾ ವಿಗ್ರಹ ದೊಡ್ಡದು ಇಲ್ಲಿ ಮೇಲ್ಗಡೆ ಈ ಥರ ಅಡುಗೆ ಮಾಡೋ ಥರ. ಆಗ ನಾವು ಸಿನಿಮಾಗಳಲ್ಲೆಲ್ಲ ನೋಡಿರ್ತೀವಲ್ಲ, ಅವರು ಕೈ ಹಾಕಿ ಎಲ್ಲನೂ ತಿರುಗಿಸಿ ಎಲ್ಲ ಮಾಡ್ತಾ ಇರ್ತಾರಲ್ವ, ಅದು ಟ್ಯಾಚು ಒಂದು ಇದೆ. ಇಲ್ಲಿ ಫೋಟೋಸು ವಿಡಿಯೋಸು ತಗೊಳ್ಳೋರು ತೊಗೊತಾಯಿದ್ರು, ನಾವೂ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಫೋಟೋಸ್ ಎಲ್ಲನೂ ತೊಗೊತಾ ಇದ್ದೀವಿ. ಇಲ್ಲಿ ತೋರಿಸ್ತೀವಿ ನಿಮಗೆ ನಾವು ಎಲ್ಲರೂ ಯಾರೆಲ್ಲ ಹೋಗಿದ್ವಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಯರಾಗಿ ತೋರಿಸ್ತೀವಿ ನೋಡಿ. ಇಲ್ಲಿ ಬಂದ್ಬಿಟ್ಟು ನಾನು ನಮ್ಮ ಅಕ್ಕ ಅವರಿಬ್ಬರು ಇದ್ದೀವಿ ಇಲ್ಲಿ. ಮತ್ತು ಇಲ್ಲಿ ಬಂದ್ಬಿಟ್ಟು ನಾನು ನಮ್ಮ ಅಕ್ಕ ಅವರು ನಮ್ಮಮ್ಮ ಇಷ್ಟೂ ಫೋಟೋ. ಹಾಗೆ ಫೋಟೋನೂ ಮಾಡ್ತಾಯಿದ್ದೀವಿ, ವಿಡಿಯೋನೂ ಮಾಡ್ತಾಯಿದ್ದಾನೆ, ಫೋಟೋನೂ ತೊಗೊತಾ ಇದ್ದೀವಿ. ಹಾಗೆ ಅದಕ್ಕೆ ಪೋಸ್ ಕೊಟ್ಕೊಂಡಿದ್ದೀವಿ ನೋಡು. ಒಟ್ಟು ಎಲ್ಲರೂ ಸೇರಿ ಇಷ್ಟು ಜನ ಹೋಗಿದ್ದೀವಿ ನಾವು. ಎಲ್ಲನೂ 21 ಮೆಂಬರ್ಸು ಹೋಗಿರೋಂಥದ್ದು ಎಲ್ಲರೂ. ಇಷ್ಟು ಜನ ನಾವು ನೋಡಿದ್ರಲ್ಲ. ಈ ಥರ ಒಟ್ಟಿಗೆ ಹೋದ್ರೇ ಅಲ್ವಾ ಚೆನ್ನಾಗಿರೋದು. ನಾವು ಅವ್ರು ಬೇಡ ಇವ್ರು ಬೇಡ ಖರ್ಚಾಗ್ಬಿಡತ್ತೆ ಅದು ಇದು ಅಂತ ಹೇಳಿ ಕೆಲವರು ಇದು ಮಾಡ್ತಾರೆ. ಈ ಥರ ಒಟ್ಟಾಗಿ ಹೋದರೆ ಅದೊಂಥರ ಖುಷಿ. ಮತ್ತು ಅಲ್ಲಿಂದ ಆಚೆ ಬಂದಮೇಲೆ ಇಲ್ಲಿ ಎಲ್ಲನೂ ಇದ್ವಲ್ಲ, ಅವು ನಮ್ಮ ಅಕ್ಕ ಮಗಳಿಗೆ ಏನಾದರೂ ತಗೊಡು ಯಾವುದಾದ್ರೂ ಎತ್ಕೊಡು ಅಂತ ಹೇಳಿ ಹೇಳ್ತಾಯಿದ್ರು. ಓಲೆ ಜುಮ್ಕಿ ಮತ್ತು ಬಳೆಗಳು ಎಲ್ಲನೂ ಅವು ನೋಡ್ತಾಯಿದ್ವಿ. ಇದು ಎತ್ಕೊ ಅದು ಎತ್ಕೊ ಅಂತ ಹೇಳ್ಬಿಟ್ಟು ತೋರಿಸ್ತಾಯಿದ್ವಿ. ನಾನು ತಿಂತಾ ಇರೋದಂಥದ್ದು ಕಿಲ್ಲಿ ಅಲ್ಲಿತ್ತು, ಅದನ್ನು ತಗೊಂಡು ತಿಂತಾಯಿದ್ದೀನಿ. ಇಲ್ಲಿ ನೋಡಿ ಬಳೆಗಳು ಈ ಥರ ಎಲ್ಲ ಏನೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಆಚೆ ಬಂದರೆ ಎಲ್ಲ ಸಿಗ್ತವೆ. ಮತ್ತು ಅಲ್ಲಿಂದ ಮುಂದೆ ಬಂದರೆ ಇಲ್ಲಿ ಈ ಥರ ಚಿಕ್ಕ ಮಕ್ಕಳೆಲ್ಲ ಆಟ ಆಡೋದು ಎಲ್ಲನೂ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿ ಹೋಗ್ಬೋದು. ನಿಮಗೆ ಫ್ರೀ ಇದ್ದರೆ, ನಿಮಗೆ ಆಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಈ ಥರ ಎಲ್ಲ ಗೇಮ್ಸು ಇದ್ದಾವೆ, ಆಡ್ಬೋದು.
ನೋಡಿ ನಾನು ನಮ್ಮ ಅಕ್ಕ ನಮ್ಮ ಅಮ್ಮ ಅಲ್ಲಿ ನಮ್ಮ ಅಕ್ಕನ ಮಗಳಿಗೆ ಏನೇನೋ ಬೇಕು ಅಂತ ತೊಗೊತಾ ಇದ್ರು. ಹಾಗೆ ಪ್ರಸಾದ ಮತ್ತು ದಾರಗಳು ಇದೆಲ್ಲನೂ ತೊಗೊಳ್ತಾ ಇದ್ವಿ. ನಾವು 3 ಜನ ಅಲ್ಲಿ ಅಂಗಡಿ ಹತ್ರ ಇದ್ವಿ. ಮತ್ತು ನನ್ನ ಮಗ ಮೊದಲು ಇನ್ನು ಮಕ್ಕಳು ಅಂದರೆ ಎಲ್ಲಿ ಬಂದು ಸೇರ್ಕೊಂಬಿಡ್ಬೇಕಲ್ಲ, ಮತ್ತು ಅವರು ಬಂದು ಇದನ್ನು ಕೂತ್ಕೊಂಡಿದ್ದಾರೆ ನೋಡಿ ಯಾವ ಥರ ತಿರುಗಿಸ್ಬಿಡ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ಥರ ಇದಕ್ಕೆ ಬಂದು ಕೂತ್ಕೊಂಡು ಅವನೇ ವಿಡಿಯೋ ಮಾಡ್ಕೊಂಡಿದ್ದಾನೆ. ಇದನ್ನು ಮೊದಲು ಒಂದು ಸರಿ ಇದರಲ್ಲಿ ಕೂತ್ಕೊಂಡಿದ್ದಾನೆ ಅಂದರೆ ಇನ್ನೂ ಸ್ವಲ್ಪ ಚಿಕ್ಕವನಿದ್ದಾಗ, ಅವನು 8ಲ್ಲಿದ್ದಾಗ ನನ್ನ ಮಗ 8ಲ್ಲಿದ್ದಾಗ ಇವಾಗಲೂ ಮಾತಾಡ್ತಿದ್ದಾನೆ ನೋಡಿ. ಹಾಗೆ ಅವನೇ ವಿಡಿಯೋ ಮಾಡ್ಕೊಂಡಿದ್ದಾನೆ. ನಾವು ಅಲ್ಲೇ ಅಂಗಡಿ ಹತ್ರ ಇದ್ವಿ. ಮತ್ತೆ ನಾನು ಬಂದು ಇದನ್ನು ಹತ್ತಬೇಕು ಅಂತ ಹೇಳ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಒಂದ್ಸಲ ಹತ್ತಿದ್ದೆ, ಮತ್ತು ಇವಾಗ ಇದಕ್ಕೆ ಹತ್ತೋಣ ಅಂತ ಹೇಳ್ಬಿಟ್ಟು ಹತ್ತಿ ಕೂತ್ಕೊಂಡಿದ್ದೀವಿ. ಇನ್ನು ನಮ್ಮ ಅಕ್ಕವ್ರನ್ನ ಎಲ್ಲರನ್ನೂ ಕರೆದ್ವಿ, ಅವ್ರು ಯಾರೂ ಬರಲಿಲ್ಲ. ನಾನು ನನ್ನ ಮಗ ಮತ್ತು ನಮ್ಮ ಭಾವವರು ಮತ್ತು ಇನ್ನು ಕೆಲವರು 7 ಜನ ಹೋಗಿ ಇದರಲ್ಲಿ ಜಾಯಿಂಟ್ ವೀಲಲ್ಲಿ ಕೂತ್ಕೊಂಡು ಸುತ್ತಾಡ್ತಾ ಇದ್ದೀವಿ. ಚೆನ್ನಾಗಿರುತ್ತೆ. ಅದೊಂಥರ ಅಂದರೆ ಏನೂ ಇಲ್ಲ, ಮೇಲ್ಗಡೆಗೆ ಹೋದಾಗ ಏನೂ ಇಲ್ಲ, ಈ ಥರ ಕೆಳಗಡೆಗೆ ಬಿಡ್ತಾರೆ ನೋಡು, ಆವಾಗ ಒಂಥರ ಫಾಸ್ಟಾಗಿ ಬಿಡ್ತಾರೆ. ಒಂಥರ ಉಸಿರು ಮೇಲಕ್ಕೆ ಎತ್ಕೊಂಡಂಗೆ ಆಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ಕಣ್ಮುಚ್ಕೊಂಡು ಆ ಥರ ನೀವು ಮ್ಯಾನೇಜ್ ಮಾಡಿಕೊಂಡ್ರೆ ಆಗುತ್ತೆ. ನನಗೆ ಫಸ್ಟ್ ಟೈಮ್ ನಮ್ಮ ಇಲ್ಲಿ ಮದನಪಲ್ಲಿಯಲ್ಲಿ ಹತ್ತಿದ್ವಿ. ಆವಾಗ ಒಂಥರ ಹಾಗೆ ಅನ್ನಿಸ್ತಾ ಇತ್ತು. ಇವಾಗೇನೂ ಅನ್ನಿಸ್ಲಿಲ್ಲ ಆ ಥರ ಏನೂ. ಇದು ಸೆಕೆಂಡ್ ಟೈಮ್ ಹತ್ತಿರೋಂಥದ್ದು ನಾನು ನನ್ನ ಮಗ. ಚೆನ್ನಾಗಿತ್ತು. ಇದೊಂದು ಓಸಲ್ಲಿ ಹೇಳಿದೆ ಅಲ್ವಾ, ನಮ್ಮ ಊರಲ್ಲಿ ಆವಣಿ ಜಾತ್ರೆ ಎಲ್ಲಿ ಹತ್ತಬೇಕಾಗಿತ್ತು, ಹತ್ತಲಿಲ್ಲ, ಅವರೆಲ್ಲನೂ ಹೋಗಿ ಬಂದ್ಬಿಟ್ರು ಅಂತ ಹೇಳಿಬಿಟ್ಟು ಆ ಆಸೆ ಇಲ್ಲಿ ತೀರಿಸ್ಕೊಂಡ್ಬಿಡ್ತಾ ಇದ್ದೀನಿ. ಹಾಗೆ ವಿಡಿಯೋನೂ ಮಾಡಿದೆ. ನನಗೆ ವಿಡಿಯೋ ಮಾಡೋಕ್ಕೆ ಏನೂ ಇಲ್ಲ, ಎಲ್ಲಿ ವಿಡಿಯೋ ಮಾಡ್ತಾಯಿದ್ರು ಫೋನಲ್ಲಿ ಜಾರು ಬಿದ್ದುಬಿಡುತ್ತೋ ಅಂತ ನನಗೆ ಏನು ಭಯ ಇಲ್ಲ, ನಾನು ಅಲ್ಲಿ ಮೇಲಿಂದ ಸುತ್ತಾ ಇದ್ದೀನಿ ಅಂತ, ಫೋನ್ ಎಲ್ಲಿ ಕೆಳಗಡೆ ಬಿದ್ದುಬಿಡತ್ತೆ ಅಂತ ಅದು ಭಯ. ಅದಕ್ಕೆ ಆ ಥರ ಫೋನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ. ಇನ್ನು ಅಲ್ಲಿಂದ ಕೆಳಗಡೆ ಬಿದ್ದರೆ ಅಷ್ಟೇ ಪೀಸು, ಅದು ಕಾಣಿಸತ್ತನೋ ಇಲ್ವೋ ಆ ಥರ ಇರುತ್ತೆ. ತುಂಬಾ ಖುಷಿ ಆಯಿತು ಹೋಗಿದ್ದಕ್ಕೆ. ಎಲ್ಲ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತೂ ಒಳ್ಳೆಯದೇ ಆಯಿತು. ನಮ್ಮ ಅಕ್ಕ ಅವ್ರನ್ನ ಎಲ್ಲನೂ ಕರೆದ್ವಿ. ನಮ್ಮ ದೊಡ್ಡಕ್ಕ ಅವ್ರು ಮೊದಲೇ ಸುಸ್ತು ಅಂತ ಹೇಳ್ಬಿಟ್ಟು ಅವರಿದ್ದರು. ಇನ್ನು ನಮ್ಮ ಚಿಕ್ಕಕ್ಕ ಅಯ್ಯೋ ನನಗೆ ಬೇಡಮ್ಮ ತಲೆ ತಿರುಗತ್ತೆ ಅಂತ ಅವರು. ಆ ಥರ ಇನ್ನೊಬ್ಬ ತಂಗಿ ಆಗಬೇಕು ಅವ್ಳಿಗಿನ್ನೂ ಕರೆದ್ವಿ. ಅವರೂ ಬರಲಿಲ್ಲ. ಅಯ್ಯೋ ನನಗೂ ತಲೆ ಸುತ್ತತ್ತೆ, ನಾ ಬರಲ್ಲ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಹತ್ತಲೇಬೇಕು ಅಂತ ಕಾತ್ಕೊಂಡಿದ್ದೆ ಅಲ್ವ, ಅದಕ್ಕೆ ನಾನು ಹೋಗಿ ನಾನು ನನ್ನ ಮಗ ಒಂದು ಇದರಲ್ಲಿ ಕೂತ್ಕೊಂಡಿದ್ವಿ. ಇನ್ನು ನಮ್ಮ ಭಾವವರು ಇನ್ನು ಚಿಕ್ಕ ಮಕ್ಕಳನ್ನ ಹಾಕ್ಕೊಂಡು ಇನ್ನೊಬ್ಬರು ಅವ್ರ ಮಕ್ಕಳನ್ನ ಅವರು ಆ ಥರ ಹಾಕ್ಕೊಂಡು ಕೂತ್ಕೊಂಡು ಈ ಥರ ಸುತ್ತಿದ್ವಿ. ನನಗಂತೂ ಖುಷಿನೇ ಆಯಿತು. ಈ ಸಲ ಸೆಕೆಂಡ್ ಟೈಮು ಇದು ಸುತ್ತಿದಂಥದ್ದು. ಫಸ್ಟ್ ಟೈಮ್ ನಮ್ಮವ್ರು ಕರ್ಕೊಂಡು ಹೋಗಿದ್ರು. ಅವ್ರು ಕೂತ್ಕೊಳ್ಳಿ ಬಂದರೆ ಅಂದರೆ ಅವ್ರು ಕೂತ್ಕೊಂಡಿರೋ ನಮ್ಮನ್ನು ಮಾತ್ರ ಕೂರಿಸ್ಬಿಟ್ಟಿದ್ರು. ಆವಾಗೂ ಅಷ್ಟೇ ಮೊದಲನೇ ಎಕ್ಸ್ಪೀರಿಯೆನ್ಸು, ಆದರೆ ಭಯ ಏನೂ ಆಗಲಿಲ್ಲ, ಚೆನ್ನಾಗಿತ್ತು. ಇವಾಗ್ಲೂ ಈ ಥರ ಇದ್ದೀವಿ ಅಷ್ಟೇ ಅಲ್ವಾ. ಎಲ್ಲಾದರೂ ಹೋದ ಮೇಲೆ ಅಯ್ಯೋ ಅದಾಯಿತು ಇದಾಯಿತು ಅಂತ ಇಟ್ಕೋಬಾರ್ದು. ಹತ್ರ ಎಲ್ಲನೂ ಬಿಟ್ಬಿಟ್ಟು ಓದಲ್ಲಿ ಎಲ್ಲನೂ ಎಂಜಾಯ್ ಮಾಡಬೇಕು ಅಷ್ಟೇ ತಾನೇ. ನಮ್ಮ ಅಕ್ಕವರು ಬಂದಿದ್ದರು. ಅವ್ರಿಗೆ ಮೊದಲೇ ಹೆಲ್ತು ಸ್ವಲ್ಪ ಅಪ್ಸೆಟ್ ಆಗಿತ್ತು. ಮತ್ತು ಅಲ್ಲಿ ಬಂದು ಅವರು ಯಾವಾಗ್ಲೂ ಹಾಗೇ ಒಂಥರನೇ ಇದ್ದರು. ಎಷ್ಟೇ ಹೇಳಿದ್ರು ಅಯ್ಯೋ ಅದೆಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದಿದ್ದೀಯಲ್ಲ ಫ್ರೀಯಾಗಿರು ಅಂತ ಹೇಳಿಬಿಟ್ಟು, ಅವರು ಸ್ವಲ್ಪ ಹಸು ಅದು ಇದು ಇತ್ತಲ್ವ, ಅವುಗಳ ಮೇಲೇ ಇದು ಮಾಡಿಕೊಂಡು ಅವರು ಇದ್ದರು. ಸರಿ ಅಂತೇಳ್ಬಿಟ್ಟು ಆಗೋ ಹೇಗೋ ಹೆಂಗೋ ಹೋಗಿ ಬಂದ್ಬಿಟ್ವಿ. ಅಷ್ಟು ಬೇಗ ಹೋಗೋ ಜಾಗ ಅಲ್ಲ, ಹೇಗೋ ನಮಗೆ ಆ ದೇವ್ರ ದಾರಿ ತೋರಿಸ್ಬಿಟ್ಟಿದ್ದಾರೆ. ಹೋಗಿ ಬಂದುಬಿಟ್ವಿ. ತುಂಬಾ ಚೆನ್ನಾಗಿತ್ತು. ಈ ಥರ ಎಲ್ಲರೂ ಫ್ಯಾಮ್ಲಿ ಎಲ್ಲ ನಾವು ಒಬ್ಬೊಬ್ಬರೇ ಹೋಗಬೇಕು, ಅಯ್ಯೋ ಅವ್ರು ಬಂದರೆ ಖರ್ಚಾಗ್ಬಿಡುತ್ತೆ ಇವ್ರು ಬಂದರೆ ಖರ್ಚಾಗ್ಬಿಡುತ್ತೆ ಅಂತ ಹೇಳಿ ಅಂದ್ಕೊಳ್ಳೋದಿಲ್ಲ. ಈ ಥರ ಎಲ್ಲಿಗಾದರೂ ಹೋಗಲಿ ಎಲ್ಲರೂ ಕರೆದುಕೊಂಡೇ ನಾವು ಹೋಗೋ ಅಂಥದ್ದು. ಕೆಲವರು ಬೆರೆಯೋರು ಇರ್ತಾರೆ ನಮ್ಮಲ್ಲಿ, ಕೆಲವರು ಬೆರೀದೇ ಇರೋವರು ಇರ್ತಾರೆ. ಎಷ್ಟೇ ನಮ್ಮ ಜೊತೆ ಕರ್ಕೊಂಡು ಹೋದ್ರೂ ಕೆಲವರು ದೂರನೇ
ಇರ್ತಾರೆ ಅವರು. ಇವಾಗ ನಾವು ಜೊತೆಯಲ್ಲಿ ಹೋದಾಗ ಖುಷಿಯಾಗಿ ಎಲ್ಲರ ಜೊತೆನೂ ಖುಷಿಯಾಗಿ ಇದ್ಕೊಂಡಿರಬೇಕು. ಯಾವಾಗ್ಲೂ ಮೂಡಿಯಾಗಿ ನಾವು ಎಷ್ಟೇ ಬೆರೆಯೋಕ್ಕೆ ಟ್ರೈ ಮಾಡಿದ್ರು ಅವರು ಕಡೆಯಾಗಿದ್ದರೆ ಅವ್ರನ್ನ ಹಾಗೆ ಬಿಟ್ಬಿಟ್ಟು ನೆಕ್ಸ್ಟ್ ಟೈಮು ನಾವು ಮಾತ್ರನೇ ಹೋಗಬೇಕು ಅಷ್ಟೇ ಅಲ್ವಾ. ಇವಾಗಲೂ ನಾವು ಅದೇ ಮಾಡಿರೋದು. ಇನ್ನು ಮಕ್ಕಳು ಎಲ್ಲನೂ ಈ ಥರ ಎಲ್ಲನೂ ಕೆಲವೊಬ್ರು ಬಂದಿದ್ದರು, ಕೆಲವೊಬ್ರು ಬಂದಿಲ್ಲ. ನೆಕ್ಸ್ಟ್ ಟೈಮು ಎಲ್ಲ ಅಕಸ್ಮಾತ್ ಆ ದೇವರು ದಾರಿ ತೋರಿಸಿದ್ರೆ ನೆಕ್ಸ್ಟ್ ಟೈಮ್ ಹೋದರೆ ಎಲ್ಲ ಮಕ್ಕಳು ಎಲ್ಲನೂ ಹೋಗಬೇಕು. ಈ ಟ್ರೈನ್ ಜರ್ನಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಮೊದಲೇ ಹೇಳ್ದಾಗೆ ಮೊದಲು ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಬ್ಯಾಡ್ ಆಗಿತ್ತು. ಇದಂತೂ ಖುಷಿ ಆಯಿತು ಹೋಗಿ ಬಂದಿದ್ದು. ಈ ಥರ ನೋಡಿ ನಾವು ಜಾಯಿಂಟ್ ವೀಲೂ ಹತ್ತಿ ಈ ಥರ ತಿರುಗಿಸ್ಕೊಂಡು ಬಂದ್ಬಿಟ್ವಿ. ಅದೂ ಆ ಒಂದು ಖುಷಿ ಆಗೋಯ್ತು. ಇನ್ನು ಈಗಾಗಲೇ ಆಗಿತ್ತು 8 ಆ ಥರ ಆಗಿತ್ತು. ಇನ್ನು ಕೆಲವ್ರಿಗೆಲ್ಲನೂ ಕಾಲು ನೋವು, ಅದು ಮೈಕೈ ನೋವು ಆ ಥರ ಇರತ್ತಲ್ವ. ಹೋಗಿ ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅನ್ನೋ ಇದು ಇರುತ್ತೆ ಕೆಲವ್ರಿಗೆಲ್ಲನೂ. ಸರಿ ಅಂತ ಹೇಳ್ಬಿಟ್ಟು ಇನ್ನು ಇದೆಲ್ಲನೂ ನೋಡಿಕೊಂಡು ಹೋದ್ವಿ. ನೋಡಿ ನನ್ನ ಮಗ ಯಾವ ಥರ ಮಾಡ್ತಾಯಿದ್ದಾನೆ. ಸುಮ್ಮನೆ ಇರಪ್ಪ, ಎಲ್ಲಾದರೂ ಪಲ್ಟಿ ಹೊಡೆದ್ಬಿಟ್ರೆ ಅಂತ ಹೇಳ್ತಾ ಇದ್ದೆ. ನೋಡಿ ನಮ್ಮ ಅಕ್ಕ ಅಮ್ಮ ಅವರು ಎಲ್ಲನೂ ನೋಡಿ ಅಲ್ಲಿ ಕೂತ್ಕೊಂಡಿದ್ದಾರೆ. ನಮ್ಮನ್ನು ಬಂದಾಗೆಲ್ಲ ನೋಡಿ ಅಲ್ಲಿ ಹೋಗ್ತಾಯಿದ್ದೀರಿ ಇಲ್ಲಿ ಹೋಗ್ತಾಯಿದ್ದೀರಿ ಅಂತ ನಮ್ಮಮ್ಮ ನೋಡಿಕೊಂಡು ಇದ್ಲು. ನೋಡಿ ಅಲ್ಲಿದ್ದಾರೆ ಅವರೆಲ್ಲನೂ. ನಾವು ನೋಡಿ ಎಷ್ಟು ಮೇಲೆಗಡೆಗೆ ಹೋಗಿದ್ದೀವಿ ಅಂತ. ಈ ಥರ ಎಲ್ಲವನ್ನೂ ಮಾಡಿ ಬಿಟ್ರೇನೆಲ್ಲ ಚೆನ್ನಾಗಿರೋದು, ನೋಡಿ ಬಿಡಬೇಕು ಆ ಥರ. ನೀವು ಯಾರೆಲ್ಲ ಶಿರಡಿ ದೇವಸ್ಥಾನಕ್ಕೆ ಹೋಗಿದ್ರಿ ಕಾಮೆಂಟ್ ಮಾಡಿ. ನೋಡಿ ಅಲ್ಲಿಂದ ಇಳಿದು ಬಂದ್ಬಿಟ್ವಿ. ರೂಮ್ಗೆ ಅದು ಹೌದು, ಹಾಗೆ ತಿಂತ ಕರ್ಗ ನೋಡಮ್ಮ ಅಂತ ಹಾಡು ನೋಡಿ. ಹಾಗೆ ನಾನು ಬೀಡ ಕೂಡ ತಿಂದೆ ನೋಡಿ. ಅವತ್ತೆಲ್ಲ ಹೋಗಿ ನೈಟಲ್ಲೆಲ್ಲ ಮಲ್ಕೊಂಡು ಬೆಳಿಗ್ಗೆ ಎದ್ದು ಇವಾಗ ರೆಡಿ ಆಗಿ ಹೊರಡ್ತಾ ಇದ್ದೀವಿ. ರೂಮ್ನ ಚೆಕ್ಔಟ್ ಮಾಡ್ತಾಯಿದ್ದೀವಿ. ಇನ್ನು ನಮಗೆ 8 o'clockಗೆಲ್ಲನೂ ಟ್ರೈನ್ ಇದ್ದಿದ್ದರಿಂದ ಬೆಳಗ್ಗೆನೇ 6 o'clockಗೆಲ್ಲ ಎದ್ದು ಎಲ್ಲನೂ ಫ್ರೆಶಪ್ ಆಗಿ ಸ್ನಾನ ಗಿನ ಮುಗಿಸಿ ಎಲ್ಲ ಫ್ರೆಶಪ್ ಆಗಿ ಆಚೆ ಬಂದು ಇನ್ನು ಟ್ರೈನ್ಗೆ ಹೋಗುವಂಥದ್ದು. ಇನ್ನು ಎಲ್ಲರೂ ಅಂದರೆ ಒಬ್ಬೊಬ್ಬರು ಒಂದೊಂದು ರೂಮಲ್ಲಿ 4 ಜನ ಆ ಥರ ರೂಮ್ ಕೊಡ್ತಾರೆ. ಇನ್ನು ನಾವು ಅಡ್ಜಸ್ಟ್ ಮಾಡ್ಕೊತೀವಿ. ನಾವು ಹೋಗಿದ್ದಿದ್ದು 5 ಜನ ಅಲ್ವಾ, 5 ಆ ಥರ ನಾವು ಅಡ್ಜಸ್ಟ್ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡ್ವಿ. ಮತ್ತು ಅಲ್ಲಿಂದ ಆಟೋಗಳೆಲ್ಲ ಸಿಗ್ತವೆ. ಅದರಲ್ಲಿ 20 rupees ಒಬ್ಬೊಬ್ರಿಗೆ 20 rupees ಆ ಥರ ತಂದು ಸ್ಟೇಷನಲ್ಲಿ ಬಿಡ್ತಾರೆ. ನೋಡಿ ಇವಾಗ ಬಂದ್ಬಿಟ್ಟು ಸ್ಟೇಷನ್ಗೆ ಅಂತೇಳಿ ಬಂದಿದ್ದೀವಿ. ಇನ್ನು ಬಂದ ತಕ್ಷಣ ನಾವು ಹೋಗುವಂಥ ಟ್ರೈನೂ ರೆಡಿಯಾಗಿ ಇತ್ತು, ಅಂದರೆ ಪ್ಲಾಟ್ಫಾರಮಲ್ಲೇ ಇತ್ತು. ನಾವು ಇನ್ನು ಹತ್ತಿ ಇನ್ನು ಸೀಟ್ಸು ಅದೇ S3 S4 ಆ ಥರ ಇರುತ್ತಲ್ವ, ಅದನ್ನು ನೋಡಿಕೊಂಡು ಹತ್ತಿ ಕೂತ್ಕೊಂಡಿದ್ದೀವಿ. ಹೋದಾಗ ಶಿರ್ಡಿಗೆ ಹೋಗೋ ಟ್ರೈನಲ್ಲಿ ನಮಗೆ ಸೀಟ್ಸ್ ಎಲ್ಲನೂ ಚೆನ್ನಾಗಿ ಬಂದಿತ್ತು. ಈಗ ಸ್ವಲ್ಪ ಅಂದರೆ ಇವಾಗಲೂ ಅಷ್ಟೇ ಲೈನಾಗಿ ಒಂದು ಸೀಟ್ ಇರುತ್ತಲ್ವ, ಆ ಕಡೆಯಿಂದ ಲೈನಾಗಿ ಉದ್ದಕ್ಕೂ ಬಂದಿದೆ. ಅಲ್ಲಾದರೆ ಒಂದೇ ಸಲ 6 ಸೀಟೂ ಒಂದೇ ಹತ್ರ ಬಂದಿತ್ತು, ಅದು ಸರಿಯಾಗಿತ್ತು. ಇನ್ನು ಇದೂ ಹೀಗೆ ನಮ್ಮ ಸೀಟ್ ನಮಗಿರುತ್ತೆ, ಏನು ಇದೂ ಏನು ನಮಗೇನು ಅಷ್ಟೊಂದು ಕಷ್ಟ ಏನೂ ಅನಿಸ್ಲಿಲ್ಲ. ನಮ್ಮ ಸೀಟಲ್ಲಿ ನಾವು ಕೂತ್ಕೊಂಡು ಇನ್ನು ರೆಡಿಯಾಗಿ ಇನ್ನು ಹೋಗುವಂಥದ್ದೇ ನಮ್ಮ ಊರಿಗೆ. ನಾವು ಅಂದರೆ ಬೆಂಗಳೂರಿಗೆ, ಇಲ್ಲಿಂದ ಶಿರಡಿ ಟು ಬ್ಯಾಂಗ್ಳೂರು. ಇಲ್ಲಿಗೂ ಅಷ್ಟೇ ಉದ್ದಕ್ಕೂ ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತೆ ಅಂದರೆ ಇದೇ ಥರ ಏನಾದರೂ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋದು ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ. ಅದನ್ನು ನಿಮಗೆ ತೋರಿಸ್ತೀನಿ, ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು. ನೋಡಿ ನಾವು 6 ಜನ ಒಂದು ಕಡೆ ಇದ್ವಿ. ಒಂದು ಕಡೆ ಸಿಕ್ಕಿತ್ತು ನಮಗೆ ಶೀಟ್ಸು, ಹೋಗೋವಾಗೂ ಅಷ್ಟೇ ಬರೋವಾಗೂ ಅಷ್ಟೇ. ಅಂದರೆ ನಾನು ನನ್ನ ಮಗ ಮತ್ತು ಇವರು ಎಲ್ಲನೂ, ಮತ್ತು ಇವ್ರಿಗೆ ಇನ್ನೊಂದು ಕಡೆ ಸಿಕ್ಕಿತ್ತು ಆ ಥರ. ಮತ್ತು ಅಲ್ಲಿಂದ ನೋಡಿ ಈ ಥರ ಪಾನಿಪುರಿ ಅಲ್ಲ ಬೇಲ್ಪುರಿ ಮತ್ತು ಟೀ ಕಾಫಿ ಈ ಥರ ಟ್ರೈನಲ್ಲಿ ಬರ್ತಾನೆ ಇರ್ತವೆ. ಸ್ವಲ್ಪ ಹೊತ್ತಿಗೂ ಅಷ್ಟೇ ನಮಗೆ ಏನು ಬೇಕೋ ಅದೆಲ್ಲನೂ ತಗೊಂಡು ತಿನ್ಬೋದು, ಇಲ್ಲಾಂದರೆ ಸುಮ್ಮನೆನೂ ಇರ್ಬೋದು.
ಅಡುಗೆ ಕೂಡ ಅಡುಗೆ ಅಂತ ನಾನು ಊಟ ಕೂಡ ಬರುತ್ತೆ. ಇಲ್ಲ ಅಂದರೆ ಅಲ್ಲಿ ಅವರು ಬಂದು ಕೇಳ್ತಾರೆ, ನಿಮಗೆ ಏನಾದರೂ ಬೇಕಾ ಆರ್ಡ್ರ್ ಕೊಡಿ ಅಂತ ಹೇಳ್ಬಿಟ್ಟು ಆರ್ಡ್ರ್ ಕೊಟ್ಟರು ಅವರು ತೊಗೊಂಬಂದು ಕೊಡ್ತಾರೆ ಆ ಥರ. ಮತ್ತು ಚಿತ್ರಾನ್ನ, ಇಡ್ಲಿ, ಸಾಂಬಾರು ಈ ಥರ ಎಲ್ಲನೂ ಟ್ರೈನ್ ಒಳಗಡೆನೂ ಬರ್ತಾರೆ. ಹಾಗೆ ಕಾಫಿ, ಟೀ ಕೂಡ ಬರ್ತಾನೆ ಇರ್ತಾರೆ, ವಾಟ್ರ್ ಬಾಟಲ್ಲು ಈ ಥರ ಎಲ್ಲನೂ. ಇನ್ನು ಲಾಂಗ್ ಜರ್ನಿ ಅಲ್ವಾ, ಎಲ್ಲಿ ಅವ್ರಿಗೂ ಅರೇಂಜ್ ಮಾಡಿರ್ತಾರಲ್ವ, ಅದಕ್ಕೆ ಏನೂ ಭಯ ಏನೂ ಇಲ್ಲ. ನಮಗೆ ಆ ಫುಡ್ಡೆಲ್ಲ ಆಗೋದಿಲ್ಲ, ನಾವು ತೊಗೊಂಡೇ ತಿನ್ನಬೇಕು ಅಂದರೆ ನಾವು ಆ ಫುಡ್ಡೆಲ್ಲ ತಗೊಂಡು ತಿನ್ನಲ್ಲ ಅಂತ ಹೇಳಿಬಿಟ್ಟು ಹೇಳೋರಾದರೆ ಮನೆಯಿಂದ ಮಾಡಿಕೊಂಡು ಹೋಗ್ಬೋದು. ನಾವು ಹಾಗೆ ಹೋಗೋವಾಗೇನೋ ನಾವು ಮನೆಯಿಂದನೇ ಮಾಡಿಕೊಂಡು ಹೋಗಿದ್ದಂಥದ್ದು. ಆವತ್ತು ನೈಟ್ಗೆ ಎಲ್ಲನೂ ಅದೇ ಸರಿ ಹೋಗಿತ್ತು. ನಾವು ನೈಟಲ್ಲಿ ಅದೇ ಅಲ್ಲಿ ಪ್ರಸಾದ ಎಲ್ಲನೂ ತಿಂದ್ಕೊಂಡು ಬಂದಿದ್ವಲ್ಲ, ಅದೇ ಆಗಿದ್ದಾದಮೇಲೆ ಮತ್ತು ಬೆಳಿಗ್ಗೆಗೆ ಅಲ್ಲಿಂದನೇ ಪಾರ್ಸಲ್ಲು ಇಡ್ಲಿ ಸಾಂಬಾರನ್ನ ಪಾರ್ಸಲ್ ತೊಗೊಂಬಂದ್ಬಿಟ್ಟಿದ್ರು. ನಮ್ಮ ಮಕ್ಕಳು, ಅಕ್ಕವರು ಅವರೆಲ್ಲನೂ ತಿಂದರು. ನನಗೆ ತಿನ್ನು ಅಂತ ನಾನು ಈ ಥರ ಎಲ್ಲಿಗಾದರೂ ಆಚೆ ಹೋದರೆ ನನಗೆ ಇಷ್ಟ ಆಗೋದಿಲ್ಲ. ಅಂದರೆ ಅದು ಸಿಕ್ಕಿದ್ದೆಲ್ಲ ತಿನ್ನೋದು ಆ ಥರ. ಏನೇ ಇದ್ದರೂ ಲೈಟ್ ಫುಡ್ಡು. ಮತ್ತು ಆ ಕಡೆ ಇನ್ನು ಟ್ರೈನು ಅದು ಇದು ಅಂದರೆ ಹೇಳಬೇಕಾ, ಅದು ಯಾವ ಥರ ಕ್ಲೀನ್ ಇರುತ್ತೆ ಏನು ಹೇಗೆ ಅಂತೇಳ್ಬಿಟ್ಟು. ಮತ್ತು ಅಕಸ್ಮಾತ್ ಏನಕ್ಕಾದರೂ ಹೋಗಬೇಕು ಅಂದರೆ ಹಿಂಸೆ ಆಗಬಾರ್ದು. ಅದಕ್ಕೋಸ್ಕರ ಟ್ರೈನು ಅಂತಲೇ ಅಲ್ಲ, ಬಸ್ಸು ಏನಕ್ಕಾಗಲಿ ಹೋದ್ರೂ ಜರ್ನಿ ಮಾಡೋವಾಗ ಲೈಟ್ ಫುಡ್ಡು, ಲೈಟಾಗಿ ನೀರು ಆ ಥರನೇ ಇದ್ರೇ ಒಳ್ಳೆಯದಲ್ವ. ಅದೇ ಥರನೇ ನಮ್ಮ ಅಕ್ಕ ಅವರು ಎಲ್ಲನೂ ಎಷ್ಟು ಬಲವಂತ ಮಾಡಿದ್ರು, ನಮ್ಮ ಅಕ್ಕ, ಭಾವ ಎಲ್ಲನೂ, ನಮ್ಮ ಅಮ್ಮ ಎಲ್ಲ ಎಷ್ಟು ಬಲವಂತ ಮಾಡಿದ್ರು, ಏನಾದರೂ ತಿನ್ನು 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 ಅಂತ. ನನಗೆ ಮಾತ್ರ ಇದು ಟ್ರೈನ್ ಇಳಿಯೋವರೆಗೂ ಏನು ಕೇಳಬೇಡಿ, ನಾನು ತಿನ್ನೋದಿಲ್ಲ ಅಂತ ಹೇಳಿದೆ. ಇದು ಜರ್ನಿ ಬಂದ್ಬಿಟ್ಟು ಒಂದು ನೈಟು ಒಂದು ಹಗಲು ಆಗುತ್ತೆ. ಹೋಗೋವಾಗ ಮಲ್ಕೊಂಡು ನಿದ್ದೆ ಮಾಡಿಬಿಟ್ಟಿದ್ವಲ್ಲ, ಇವಾಗ ಬರೋವಾಗ ಎಚ್ಚರವಾಗಿದ್ದೀವಿ. ಮತ್ತು ನೆಕ್ಸ್ಟು ಅಲ್ಲಿಂದ ಎಚ್ಚರವಾಗಿದ್ದಿದ್ದು ಇವಾಗ ಮಲ್ಕೊಂಡಿರ್ತೀವಿ, ಆ ಥರ ಬಂದಿದೆ. ಚೆನ್ನಾಗಿತ್ತು ಟ್ರೈನ್ ಎಕ್ಸ್ಪೀರಿಯೆನ್ಸು, ಜರ್ನಿ ಎಲ್ಲನೂ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟೆ ಎಲ್ಲ ವಿಡಿಯೋನು ಮಾಡಿ ಹಾಕಿದ್ದೀನಿ. ನನಗೂ ಮೆಮರೀಸು ಇರುತ್ತಲ್ವ, ಈ ಥರ ಹೋಗಿದ್ವಿ ಅದು ಇದು ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರನೇ ಆದಷ್ಟು ಕೆಲವೊಂದನ್ನು ಎಲ್ಲನೂ ವಿಡಿಯೋದಲ್ಲಿ ಹಾಗೆ ಇಟ್ಟಿದ್ದೀನಿ. ನಿಮಗೂ ಏನಾದರೂ ಡೀಟೇಲ್ಸ್ ಬೇಕಿದ್ರೂ ಕಾಮೆಂಟ್ ಮಾಡಿ. ಬೇಕಿದ್ದರೆ ನನಗೆ ತಿಳಿದಿದ್ದು ಮಾತ್ರ ಹೇಳ್ತೀನಿ. ನಾವು ಹೋಗಿದ್ದಿದ್ದು ಎಕ್ಸ್ಪೀರಿಯೆನ್ಸು ಯಾವ ಥರ ಏನು ಹೇಗೆ ಅಂತ ಹೇಳ್ಬಿಟ್ಟು ಅದರಲ್ಲಿ ತಿಳಿದಿದ್ದಂಥದ್ದು ನಿಮಗೂ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಈ ಥರ ಆವಾಗ ನಮಗೆ ಎಲ್ರಿಗೂ ಅಷ್ಟೇ, ಚಿಕ್ಕವಾಗಿಂದ ಈ ಟ್ರೈನ್ ನೋಡಿದ್ರೆ ಹಾಗೆ ಏರೋಪ್ಲೇನ್ ನೋಡಿದ್ರೆ ಎಲ್ಲರಿಗೂ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತಲ್ವ. ಚಿಕ್ಕವಾಗಿಂದನೂ ಅಷ್ಟೇ, ಆ ಥರ ಇದೂ ಅಷ್ಟೇ, ಅದೊಂಥರ ಖುಷಿ ಆ ಥರ ಅಲ್ವಾ. ಆ ಖುಷಿನೇ ಈ ಥರ ವಿಡಿಯೋ ಮೂಲಕ ಹಂಚ್ಕೊತಾ ಇದ್ದೀನಿ ಅಷ್ಟೇ. ಇನ್ನೂ ಎಲ್ಲರೂ ಬಂದಿದ್ರೂ ಚೆನ್ನಾಗಿರ್ತಾಯಿತ್ತು. ಇನ್ನೂ ಕೆಲವೊಬ್ಬರೆಲ್ಲ ಮಿಸ್ ಆಗಿದ್ದಾರೆ, ಅವರೆಲ್ಲನೂ ಬಂದಿದ್ರೂ ಇನ್ನೂ ಚೆನ್ನಾಗಿರ್ತಾಯಿತ್ತು. ಇನ್ನೇನು ಮಾಡೋಕ್ಕಾಗೋದಿಲ್ಲ, ಬಂದವ್ರನ್ನ ಕರ್ಕೊಂಡು ನೋಡಿ. ಇದು ಬಂದ್ಬಿಟ್ಟು ಕೃಷ್ಣಾ ನದಿ, ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಬ್ರಿಡ್ಜ್ ಮೇಲೆ ಹೋಗ್ತಾ ಇರೋಂಥದ್ದು. ಅದೂ ಅಷ್ಟೇ, ಈ ಕಡೆ ಇನ್ನೊಂದು ಕಡೆಗೆ ನೀರು ಜಾಸ್ತಿ ಕಾಣಿಸುತ್ತೆ ಈ ಕಡೆಗಿಂತೂ. ಅದು ಹಾಗೆ ಇದನ್ನೆಲ್ಲನೂ ಹೋಗೋವಾಗ ಮಿಸ್ ಮಾಡಿದ್ವಿ. ಇವಾಗ ಬರೋವಾಗ ಇದನ್ನು ಎಲ್ಲನೂ ನೋಡ್ಕೊತ ಹೋಗ್ತಾ ಇದ್ದೀವಿ. ಅಂದರೆ ಈ ಥರ ಪ್ರಕೃತಿ ಪ್ರೇಮಿಗಳಿಗೆ ಅಂದರೆ ಈ ಥರ ಚೆನ್ನಾಗಿರುತ್ತೆ ಅಲ್ವಾ. ಅದೇ ನಾನು ಆ ಥರನೇ ಚೆನ್ನಾಗಿರೋದನ್ನು ನೋಡಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡು ಹೋಗ್ತಾ ಇದ್ದೀವಿ. ಇನ್ನು ಇಲ್ಲಿ ಬಂದ್ಬಿಟ್ಟು ನಾನು, ನನ್ನ ಮಗ ಮೇಲೆ ಕೂತ್ಕೊಂಡಿದ್ದ, ನಾನು ಇಲ್ಲಿ ಕೆಳಗಡೆ ಸೀಟಲ್ಲಿ, ಮತ್ತು ನಮ್ಮ ಅಮ್ಮನೂ ಅಷ್ಟೇ ಪಕ್ಕದಲ್ಲಿ ಅಲ್ಲೇ ಕೂತ್ಕೊಂಡು ಇದ್ದರು. ಇನ್ನು ಹೋಗ್ತಾ ಇನ್ನು ಸ್ವಲ್ಪ ಹೊತ್ತು ನಿದ್ದೆ ಮಾಡೋದಂತೆ, ಇನ್ನು ಸ್ವಲ್ಪ ಹೊತ್ತು ಹಾಗೆ ಆ ಥರ. ಸರ್ ಯಾವಾಗಲೇ ತೋರಿಸಿದ್ದು ಕೃಷ್ಣಾ ನದಿ ಅಲ್ಲ, ಇದು ಬಂದ್ಬಿಟ್ಟು ಕೃಷ್ಣಾ ನದಿ. ಅದು ಕನ್ಫ್ಯೂಸ್ ಆಯಿತು, ಎರಡು ಸಿಗ್ತವೆ. ಅದನ್ನು ಯಾವುದು ಅಂತ ನೋಡಲಿಲ್ಲ ನಾನು. ಇದನ್ನು ನೋಡಿದ್ವಿ, ಕೃಷ್ಣಾ ನದಿ ಇದೆ. ಇನ್ನೊಂದು ಕಡೆಗೆ ತುಂಬಾ ನೀರಿದ್ದಾವೆ, ಆ ಕಡೆಯಿಂದ ಈ ಕಡೆ ಹರಿದು ಹೋಗ್ತಾ ಇರೋವಂಥದ್ದು. ಈ ಥರ ಎಲ್ಲನೂ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ, ಆ ಥರ. ಇನ್ನು ನಮ್ಮವರು ಅವರೆಲ್ಲನೂ ಈ ಥರ ಬರೋಕ್ಕೆ ಇಷ್ಟಪಡೋದಿಲ್ಲ. ಇನ್ನು ಅವರು ಬಂದ್ರೂ ಎಲ್ಲರೂ ಬರೋಕ್ಕೂ ಆಗೋದಿಲ್ಲ, ಮನೆ ಹತ್ರ ಯಾರಾದರೂ ಒಬ್ರು ಇರಬೇಕು ಅಂತ ಹೇಳ್ಬಿಟ್ಟು ಇನ್ನು ಅವರು ಊರಲ್ಲೇ ಉಳಿದಿದ್ದು.
ಅದಕ್ಕೆ ಯಾವಾಗ್ಲೂ ಇನ್ನು ನಾವು ಮಾತ್ರನೇ ಹೋಗೋದು. ಇನ್ನು ಅವ್ರಿಗೂ ಕೆಲಸ ಇರುತ್ತಲ್ವ, ಅದಕ್ಕೋಸ್ಕರ ಬರೋಕ್ಕೆ. ನೋಡಿ ಇಲ್ಲಿ ಬಂದ್ಬಿಟ್ಟು ಫ್ಯಾಕ್ಟ್ರಿ ಅಂತೆ, ಅದೂ ಅಷ್ಟೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಈ ಥರ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ವಲ್ಪ ಹಾಗೆ ವಿಡಿಯೋ ಮಾಡ್ತಾ ನೋಡ್ತಾ ಬಂದಿದ್ದೀವಿ. ಇದು ಬಂದ್ಬಿಟ್ಟು ನಾವು ಶಿರಡಿಗೆ ಹೋಗಿರೋ ಅಂಥದ್ದು ಬಂದ್ಬಿಟ್ಟು 3 months ಬ್ಯಾಕೆ ನಾವು ಟಿಕೆಟ್ನ ಬುಕ್ ಮಾಡಿಸ್ಕೊಂಡಿದ್ವಿ. ಅಂದರೆ ನಮಗೆ ತಿಳಿದವರು ಈ ಥರ ಹೋಗ್ತೀವಿ ಬರ್ತೀರಾ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಅವ್ರನ್ನ ಕೇಳಿದ್ರಂತೆ. ಮತ್ತು ಇನ್ನು ಅವರು ಬಂದ್ಬಿಟ್ಟು ನಮ್ಮನ್ನು ಕೇಳಿದರು. ಸರಿ ನಾವು ಇನ್ನು ಯಾವಾಗ್ಲೂ ಹೋಗೋಕ್ಕೆ ಆಗೋದಿಲ್ವಲ್ಲ, ಸರಿ ಮಾಡಮ್ಮ ನೋಡೋಣ ಅಂತ ಹೇಳಿದ್ವಿ. ನನಗೆ ಹೇಗೆ ಅಂದರೆ ಈ ಥರ ಎಲ್ಲಾದರೂ ಹೋಗ್ತೀನಿ ಅಂದರೆ ಮತ್ತೆ ಅದು ಹೋಗೋಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ಯಾರಿಗೂ ಹೇಳಿರಲಿಲ್ಲ ಈ ಥರ ಹೋಗ್ತೀವಿ ಅಂತ. ಈ ಥರ ಬುಕ್ ಮಾಡಿದ್ದೀವಿ ಅಷ್ಟೇ, ಹೋಗ್ತೀವಿ ಅಂತ ಯಾರಿಗೂ ಇಲ್ಲಿ ನಮ್ಮ ಮನೆ ಹತ್ರನೂ ಯಾರಿಗೂ ಹೇಳ್ಕೊಂಡಿರಲಿಲ್ಲ. ಮತ್ತು ಹೋಗಿ ಬಂದಮೇಲೆ ಎಲ್ಲರಿಗೂ ಗೊತ್ತಾಗಿದೆ ಅಂಥದ್ದು. ಆ ಥರ ನಾನು ಅಂದರೆ ಹೇಳ್ಬಾರ್ದು ಅಂತ ಹೇಳಿ ಅಲ್ಲ, ಈ ಥರ ಹೋಗ್ತೀನಿ ಅದು ಮಾಡ್ತೀನಿ ಅಂದರೆ ನನಗೆ ಅದು ಮತ್ತೆ ಅದು ಆಗದೇನೆ ಆಗ್ಬಿಡತ್ತೆ. ಅದಕ್ಕೋಸ್ಕರ ಅದು ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ. ಅದಕ್ಕೆ ಕೆಲವೊಂದನ್ನೆಲ್ಲ ಹೇಳ್ಕೊಳ್ಳೋಕೆ ಹೋಗೋದಿಲ್ಲ. ಹೋಗಿ ಬಂದ ಮೇಲೆ ಅದು ಈ ವಿಡಿಯೋಗಳಲ್ಲಿ ಎಲ್ಲನೂ ನೋಡಿ ತಿಳ್ಕೊಬೋದು ಕೆಲವರೆಲ್ಲನೂ. ಈ ಥರ ಎಲ್ಲ ತುಂಬಾ ಖುಷಿಯಾಯಿತು. ಇನ್ನು ಇಲ್ಲಿನೂ ನಮ್ಮ ಮನೆ ಹತ್ರನೂ ಒಬ್ಬರನ್ನ ಎಲ್ಲನೂ ಕೇಳಿದ್ವಿ. ಅವ್ರಿಗೆ ಫ್ರೀ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಯಾವುದೊಂದು ಬರ್ತೀನಿ ಅಂತಲೂ ಹೇಳಿಲ್ಲ, ಬರಲ್ಲ ಅಂತಲೂ ಹೇಳಿಲ್ಲ. ಪಾಪ ಅವರೂ ಮಿಸ್ ಆದರು, ಬರಬೇಕು ಅಂತ ಹೇಳಿ ಅಂದ್ಕೊಂಡಿದ್ರು ಏನೋ. ಇನ್ನು ನೋಡಿ ಅದು ಬಂದ್ಬಿಟ್ಟು ನನ್ನ ಮುಖ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಬಂದಿದ್ದಂಥದ್ದಲ್ವ. ಇನ್ನು ಟ್ರೈನಲ್ಲಿ ಕೂತ್ಕೊಂಡು ಇನ್ನು ಗಾಳಿ ಅದು ಇದು ಅಂತ ಹೇಳ್ಬಿಟ್ಟು ಈ ಥರ ಇನ್ನು ಬರ್ತಾ ಇದ್ದೀವಿ ಬೆಂಗಳೂರಿಗೆ. ನಾವೆಲ್ಲರೂ ಸೇರಿ 21 ಮೆಂಬರ್ಸ್ ಆ ಥರ ಹೋಗಿದ್ದಂಥದ್ದು. ಎಲ್ಲರೂ ಆರಾಮಾಗಿ ಚೆನ್ನಾಗಿ ಬಂದ್ವಿ. ನಮಗಂತೂ ತುಂಬಾ ಖುಷಿ ಆಯಿತು ಹೋಗಿ ಬಂದಿದ್ದಂಥದ್ದು. ಇದೊಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು. ಯಾವಾಗಲೂ ಹೋಗಿ ಬರೋದಕ್ಕೆ ಆಗೋದಿಲ್ವಲ್ಲ, ಅದಕ್ಕೋಸ್ಕರನೇ ಸರಿ ಹೋಗಿ ಬರೋಣ. ಯಾವಾಗಲೂ ಒಂದೇ ಕೆಲಸ ಅಂತಿದ್ರೆ ಆಗೋದಿಲ್ಲ. ಈ ಥರನೂ ದೇವ್ರ ದರ್ಶನವೂ ಆಗುತ್ತೆ, ಈ ಥರ ಫ್ರೆಶ್ ಅಪ್ ಆದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋದಂಥದ್ದು. ನೋಡಿ ನನಗೆ ಏನೋ ಈ ಥರ ಸಣ್ಣ ಪುಟ್ಟ ವಿಷಯಗಳಿಗೆ ಖುಷಿ ಕೊಡೋವಂಥದ್ದು. ದೂರದಿಂದ ಲೈಟ್ಗಳೆಲ್ಲನೂ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಆದರೆ ನೋಡಿ ಇಲ್ಲಿ ಚಂದ್ರ ಅಷ್ಟೇ ತುಂಬಾ ಸೂಪರಾಗಿ ಕಾಣಿಸ್ತಾ ಇದೆ. ಇನ್ನೂ ಹತ್ತಿರವಾಗಿರೋ ಥರ ಕಾಣಿಸ್ತಾ ಇದ್ದ. ಅದು ಬಂದ್ಬಿಟ್ಟು ಒಂದು ಸಲ ಮುಂದ್ಗಡೆ ಇರುತ್ತೆ, ಇನ್ನೊಂದು ಸಲ ನೋಡಿದ್ರೆ ಕಾಣಿಸೋದೇ ಇಲ್ಲ, ಹಿಂದ್ಗಡೆ ಹೊರ್ಟೋಗಿರುತ್ತೆ. ಆ ಥರ ಅದನ್ನೇ ನೋಡ್ತಾ ಇದ್ದೆ. ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದ. ನಾನು ಮಾಡ್ತಾಯಿದ್ರೆ ಕೊಡು, ನಾನು ಮಾಡ್ತೀನಿ, ನಿಂಗೆ ಬರಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಾನೆ. ಅದಕ್ಕೆ ನೋಡ್ತಾ ಇದ್ದೆ. ಈ ಥರವೆಲ್ಲನೂ ಸ್ವಲ್ಪ ಖುಷಿ ಕೊಡುತ್ತಲ್ವ. ಇದನ್ನೆಲ್ಲ ಫ್ರೀಯಾಗಿ ಯಾವುದೇ ಅದು ಇದು ಎಲ್ಲ ತಲೆಗೆ ಹಾಕ್ಕೊಂಡಿರೋ ಎಲ್ಲ ಬಿಟ್ಬಿಟ್ಟು ಈ ಥರ ನೇಚರ್ನ ಎಂಜಾಯ್ ಮಾಡ್ತಾ ಟ್ರೈನ್ ಜರ್ನಿ ಮಾಡಬೇಕಂದ್ರೆ ನನಗೆ ಯಾರಿಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಏನೋ. ಕೆಲವರೆಲ್ಲ ಹೋಗಿ ಬಂದಮೇಲೆ ಖರ್ಚು ಎಷ್ಟಾಯಿತು ಅಂತ ಕೇಳ್ತಾರೆ. ನಾನೇನು ಲೆಕ್ಕ ಹಾಕ್ಕೊಂಡಿದ್ದೆ ಅಲ್ಲ ಖರ್ಚು ಎಷ್ಟಾಯಿತು ಅನ್ನೋಕ್ಕೆ. ನಾವು ಎಷ್ಟು ಖರ್ಚು ಮಾಡ್ತೀವೋ ಅಷ್ಟು ಆಗುತ್ತೆ ಅಷ್ಟೇ. ಅಲ್ಲಿ ಊಟಕ್ಕೆ ಅದಕ್ಕೂ ಇದಕ್ಕೂ ಬೇಕಾಗತ್ತೆ. ನಾವೆಷ್ಟು ಇಲ್ಲ, ನಾವು ಅದಕ್ಕೂ ಇದಕ್ಕೂ ವೇಸ್ಟ್ ಖರ್ಚು ಮಾಡಿದ್ರೆ ವೇಸ್ಟ್ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಇಲ್ಲಿ ಬಂದ್ಬಿಟ್ಟು ಧರ್ಮವರಂ ಅಂತ ಹೇಳ್ಬಿಟ್ಟು ಇಲ್ಲಿ ಇಳಿದಿದ್ದಂಥದ್ದು. ಸ್ವಲ್ಪ ಸ್ಟಾಪ್ ಕೊಟ್ಟಿತ್ತು. ಇನ್ನು ಅಲ್ಲಿಂದ ಕೂತ್ಕೊಂಡು ಬಂದು ನನ್ನ ಮಗ ಆಚೆ ಇಳಿದು ವಿಡಿಯೋ ಮಾಡಿಕೊಂಡು ಬಂದಿದ್ದಾನೆ. ನೋಡಿ ಇಲ್ಲಿ ಟ್ರೈನಲ್ಲಿ 12 ಆ ಥರ ಆಗ್ತಾ ಇದೆಯಲ್ಲ, ಇವರು ಈ ಥರ ಪೊಲೀಸವರು ಚೆಕ್ಕಿಂಗ್ ಅಂತ ಹೇಳ್ಬಿಟ್ಟು ಬರ್ತಾರೆ ಇದು ಟ್ರೈನಲ್ಲೆಲ್ಲನೂ. ನೋಡಿ ಫ್ರೆಂಡ್ಸ್, ಇಲ್ಲಿ ಧರ್ಮವರಂ ಇಲ್ಲಿ ಸ್ಟಾಪ್ ಕೊಟ್ಟಿದೆ. ಮತ್ತು ನೆಕ್ಸ್ಟ್ ಬೆಂಗಳೂರು. ಇವಾಗ ಟೈಮ್ ಬಂದು 11:50. ನಾವು ರೀಚ್ ಆಗೋದು KR ಪುರಂಗೆ ಎಷ್ಟೊತ್ತಿಗೆ? 3:30. ಇದು ಚೆನ್ನೈಗೆ ಹೋದ್ರೆ ಅಂದರೆ ಪೊಲೀಸವರು ಡೇ ಟೈಮಲ್ಲಾದರೆ ಏನೂ ಇರೋದಿಲ್ಲ. ನೈಟ್ ಟೈಮಲ್ಲಿ ಇನ್ನು ಏನಾದರೂ ಅಂದರೆ ಇರ್ತಾರಲ್ವ ಆ ಥರ ಈ ಥರ ಜನಗಳು, ಅದಕ್ಕೋಸ್ಕರ ಚೆಕ್ ಮಾಡ್ಕೊಳ್ಳೋಕೆ ಬ್ಯಾಟ್ರಿ ಎಲ್ಲನೂ ಹಾಕ್ಕೊಂಡು ವಿಸಿಲ್ ಹಾಕ್ಕೊಂಡು ಬರ್ತಾರೆ. ಟ್ರೈನ್ ಎಲ್ಲನೂ ಚೆಕ್ ಮಾಡಿಕೊಂಡು ಹೋಗ್ತಾರೆ ಆ ಥರ. ಅದೇ ಅವ್ರನ್ನೇ ನನ್ನ ಮಗ ವಿಡಿಯೋ ಮಾಡಿಕೊಂಡು ಇದ್ದಾನೆ. ಇನ್ನು ಅಲ್ಲಿಂದ ಟ್ರೈನ್ ಸ್ಟಾರ್ಟ್ ಆದರೆ ಇನ್ನು ನೆಕ್ಸ್ಟ್ ಬಂದು ಬೆಂಗಳೂರು
ಇನ್ನು ಆವಾಗ ಇನ್ನೇನು 12 ಆ ಥರ ಆಗ್ತಾಯಿತ್ತು. ಅಲ್ಲಿವರೆಗೂ ನಾನು ನಿದ್ದೆನೇ ಮಾಡಿರಲಿಲ್ಲ. ನಮ್ಮ ಅಕ್ಕ ಏನು ಈ ಹುಡುಗಿ ಈ ಕಡೆ ಊಟನೂ ತಿಂದೆ, ಈ ಕಡೆ ನಿದ್ದೆನೂ ಮಾಡಿದೆ, ಈ ಥರ ಕೂತ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ನನ್ನ ಮಗನ ಜೊತೆ ಅಂತ ಇದ್ಲು. ಆದರೆ ಅಲ್ಲಿ ನಿದ್ದೆ ಬರಲಿಲ್ಲ ಫ್ರೆಂಡ್ಸ್. ಇದು ಈ ಕಡೆ ಆ ಕಡೆ ನೋಡ್ತಾ ಇದ್ದೇ ಸರೋಯ್ತು. ಮತ್ತೆ 1 o'clock ಆ ಥರ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ಅದೇ 1 hour ಆ ಥರ ಮಲ್ಕೊಂಡೆ. ಮತ್ತು ಇನ್ನೇನು ಟೇಷನ್ ಹತ್ರ ಬರ್ತಾಯಿದೆ ಅಂದರೆ ಎಚ್ಚರ ಆಗ್ಬಿಡ್ತು. ಸರಿ ಅಂತೇಳ್ಬಿಟ್ಟು ನಾವು ಹತ್ರ ಬಂದಿದ್ದಾಯಿತು, ಆಗಲೇ ಟೇಷನ್ ಎಲ್ಲಿ ಇಳಿದಿದ್ದು ಆಯಿತು. ಮತ್ತು ಇನ್ನು ಅವರವ್ರ ಊರುಗಳಿಗೆ ಅವರು ಹೋಗೋದು. ಇದು ಸ್ಟ್ರೈಟು ಇನ್ನೂ ಹೋಗತ್ತಲ್ವ ಮುಂದಕ್ಕೆ. ಇಲ್ಲಿ ಕೆ ಆರ್ ಪುರಮಲ್ಲಿ ಕೆಲವರು ಇಳಿಬೇಕು, ಅಲ್ಲಿ ಕೆಲವರು ಇಳಿದ್ರು. ಇನ್ನು ಬೇರೆಯವರು ಹಾಗೆ ಟ್ರೈನಲ್ಲೇ ಹೋಗಿ ಅವರ ಡೆಸ್ಟಿನೇಷನಲ್ಲಿ ಅವರು ಹಿಡ್ಕೊತಾರೆ. Passengers, kind attention please. Train number 22602 sign. ಇದಾಗಿರುತ್ತೆ ಫ್ರೆಂಡ್ಸ್ ನನ್ನ ವಿಡಿಯೋ. ಅಂದರೆ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಂಥ ಜರ್ನಿ ಇದಾಗಿರುತ್ತೆ. ಹೋಗಿದ್ದಂಥದ್ದು ಯಾವ ಥರ ಹೋದ್ವಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಈ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ಅದನ್ನು ಹೋಗಿ ನೋಡ್ಕೊಂಬನ್ನಿ. ಇದೂ ಅಷ್ಟೇ ಒಂದು ಸ್ವಲ್ಪ ಫುಲ್ ಲೆಂತಿನೇ ಆಯಿತು ಅಂತೇಳಿ ಅಂದ್ಕೊಂಡಿದ್ದೀನಿ. ಮತ್ತೆ ಯಾಕೆ ಅಂತೇಳ್ಬಿಟ್ಟು ಒಂದೇ ವಿಡಿಯೋದಲ್ಲಿ ಎಲ್ಲವನ್ನು ಶೇರ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತಾದರೂ ನೋಡೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಡಿದ್ರೇ ಅದೊಂದು ನಮಗೂ ಒಂಥರ ಖುಷಿ ಕೊಡುತ್ತೆ, ವ್ಯೂಸ್ ಎಲ್ಲ ಇಷ್ಟು ಬಂದಿದ್ದಾವೆ ಅಂತೇಳ್ಬಿಟ್ಟು.